ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ಕವಡೆಯ ಸಹಾಯದಿಂದ ಯಾವ ರೀತಿ ಒಂದು ವಶೀಕರಣವನ್ನು ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ಸೂಚಿಸಲಾಗ್ತದೆ. ಈ ಒಂದು ವಶೀಕರಣವನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ಒಂದು ವಶೀಕರಣವನ್ನು ಮಾಡೋದು, ವಶೀಕರಣ ನಿಜವಾಗ್ಲೂ ಸಕ್ಸಸ್ ಆಗುತ್ತಾ ಅನ್ನೋರು ಖಂಡಿತವಾಗ್ಲೂ ಈ ವಿಡಿಯೋನ ಕೊನೆಯವರೆಗೂ ನೋಡಿ ವೀಕ್ಷಕರೇ. ಈ ಒಂದು ವಶೀಕರಣವನ್ನು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬಿಡಿ, ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ, ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರು ಖಂಡಿತವಾಗ್ಲೂ ನಿಮಗೆ ಗೊತ್ತಿರಬೇಕಾಗ್ತದೆ. ಅವರ ಹೆಸರಿನ ಸಹಾಯದಿಂದ ಈ ಒಂದು ವಶೀಕರಣ ಅನ್ನೋದು ಸಾಧ್ಯವಾಗ್ತದೆ. ಈ ಒಂದು ವಶೀಕರಣವನ್ನು ಮಾಡೋದಕ್ಕೂ ಮುಂಚೆ ನೀವು ಒಂದು ತಗಡನ್ನು ತಗೋಬೇಕಾಗುತ್ತೆ ವೀಕ್ಷಕರೇ. ಒಂದು ತಾಮ್ರದ ಈ ರೀತಿಯಾದಂತಹ ತಗಡನ್ನು ತಗೋಬೇಕಾಗುತ್ತೆ. ಹಾಗೂ ಈ ತಗಡಿನ ಸಹಾಯದಿಂದ ಈ ಒಂದು ವಶೀಕರಣವನ್ನು ಮಾಡ್ಕೋಬೋದು. ನಾನೀಗ ಹೇಳುವಂತಹ ಒಂದು ಮಂತ್ರ ಏನಿರುತ್ತಲ್ಲ ಆ ಒಂದು ಮಂತ್ರವನ್ನು ಈ ಒಂದು ತಗಡಿನ ಮೇಲೆ ನೀವು ಬರ್ಕೋಬೇಕಾಗುತ್ತೆ. ಯಾವುದಪ್ಪ ಆ ಮಂತ್ರ ಅಂದರೆ, ಓಂ ಕುಂಡಮಾಲಿನಿ ಆಕರ್ಷಣಾಯ ಮಮ ಸ್ವಾಹ. ಓಂ ಕುಂಡಮಾಲಿನಿ ಆಕರ್ಷಣಾಯ ಮಮ ಸ್ವಾಹ. ಆಯ್ತಲ್ಲ, ಈ ಒಂದು ಮಂತ್ರವನ್ನು ನೀವು ಈ ತಗಡಿನ ಮೇಲೆ ಬರ್ಕೋಬೇಕಾಗುತ್ತೆ. ಓಂ ಕುಂಡಮಾಲಿನಿ ಆಕರ್ಷಣಾಯ ಮಮ ಸ್ವಹ. ಈ ರೀತಿಯಾಗಿ ಒಂದು ಮಂತ್ರವನ್ನು ಒಂದು ಪೆನ್ನಿನ ಸಹಾಯದಿಂದ ಬರೆದುಕೊಳ್ಳಿ ವೀಕ್ಷಕರೇ. ಆಯ್ತಲ್ಲ, ಈ ತಗಡನ್ನು ಈ ರೀತಿಯಾಗಿ ಇಟ್ಟುಕೊಳ್ಳಿ. ಹಾಗೂ ಇದಕ್ಕೊಂದು ಆಹ್ವಾಹನೆಯನ್ನು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಕುಂಕುಮವನ್ನು ಸಮರ್ಪಣೆ ಮಾಡಿಕೊಳ್ಳಿ. ಹಾಗೆಯೇ ಸ್ವಲ್ಪ ಅರಸಿನವನ್ನು ಕೂಡ ಸಮರ್ಪಣೆ ಮಾಡಿಕೊಂಡು ಈ ಒಂದು ಮಂತ್ರವನ್ನು, ನೀವು ಈ ತಗಡಿನ ಮೇಲೆ ಬರ್ತಿರ್ತಕ್ಕಂತಹ ಮಂತ್ರ ಏನಿರುತ್ತಲ್ಲ ಆ ಒಂದು ಮಂತ್ರವನ್ನು ನೀವು 108 ಬಾರಿ ಜಪವನ್ನು ಮಾಡಿಕೊಳ್ಳಿ. ಹಾಗೆಯೇ ಈ ಒಂದು ಕವಡೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಆ ನಂತರದಲ್ಲಿ ಈ ಒಂದು ಕವಡೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ವೀಕ್ಷಕರೇ. ಎಷ್ಟು ಕವಡೆಯ ಬೇಕಾಗುತ್ತಪ್ಪ ಅಂತ ನೋಡೋದಾದರೆ 5, 7 ಅಥವಾ 9 5, 7 ಅಥವಾ 9 ಕವಡೆಯನ್ನು ನೀವು ಇಲ್ಲಿ ವಶೀಕರಣ ಮಾಡೋದಕ್ಕೆ ಬಳಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ನಾನು ಈ ಒಂದು ವಶೀಕರಣ ತಂತ್ರದಲ್ಲಿ 7 ಕವಡೆ ಸಹಾಯದಿಂದ ಈ ಒಂದು ವಶೀಕರಣವನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ತೆಗೆದುಕೊಂಡು ಈ ರೀತಿಯಾಗಿ ಕುಲುಕಬೇಕಾಗುತ್ತೆ ವೀಕ್ಷಕರೇ. ಕುಲುಕಿದ ನಂತರದಲ್ಲಿ 108 ಬಾರಿ ಜಪ ಆದ ನಂತರದಲ್ಲಿ ಇದರ ಮೇಲೆ ಈ ರೀತಿ ಬಿಟ್ಟುಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ಬಿಟ್ಟುಕೊಳ್ಬೇಕಾಗ್ತದೆ. ನೀವು ಈ ರೀತಿಯಾಗಿ ಕವಡೆಯನ್ನು ಬಿಟ್ಟಾಗ ಖಂಡಿತವಾಗ್ಲೂ ಕೂಡ ಈ ಭಾಗ ಏನಿರುತ್ತಲ್ಲ, ಇಲ್ಲಿ ನೋಡಿ, ಈ ಭಾಗ ಏನಿರುತ್ತಲ್ಲ ಇದು ಹೆಚ್ಚಿನ ಆಕಾರದಲ್ಲಿ ಬಿದ್ದಿರಬೇಕು. ಅಂದರೆ 1, 2, 3, 4 ಇಲ್ಲಿ 4 ಬಿದ್ದಿದೆಯಲ್ಲ, ಈ ರೀತಿಯಾಗಿ 4 ಅಥವಾ 5, 6, 7 ಈ ರೀತಿ 4ರಿಂದ ಹೆಚ್ಚು ಎಷ್ಟಾದರೂ ಬೀಳ್ಬೋದು. ಈ ರೀತಿಯಾಗಿ ಬಿದ್ದರೆ ಮಾತ್ರ ಈ ಒಂದು ವಶೀಕರಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆಯ್ತಲ್ಲ, ಈ ರೀತಿಯಾಗಿ ಮಾಡಿಕೊಂಡು ಖಂಡಿತವಾಗ್ಲೂ ಕೂಡ ಒಂದು ವಶೀಕರಣವನ್ನು ಮಾಡ್ಕೋಬೋದು. ಈ ರೀತಿಯಾಗಿ 4 ಬಿದ್ದ ನಂತರದಲ್ಲಿ ಈ ಒಂದು 3 ಕಾಳುಗಳನ್ನು ಸಪ್ರೇಟಾಗಿ ಎತ್ತಿರಿ. ಅದರ ಸಹಾಯ ನಮಗೆ ಬೇಕಾಗೋದಿಲ್ಲ. ಈ ರೀತಿ ಉಲ್ಟ ಬಿದ್ದಂತಹ ಕಾಳುಗಳನ್ನು ಖಂಡಿತವಾಗ್ಲೂ ತೆಗೆದುಕೊಂಡು ಹೋಗಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಮನೆಯ ಸುತ್ತಲೂ ಒಂದೊಂದನ್ನು ಹಾಕಿ ಬನ್ನಿ ವೀಕ್ಷಕರೇ. ಈ ರೀತಿಯಾಗಿ 4 ಮೂಲೆಯಲ್ಲೂ ಕೂಡ 4 ಕವಡೆಯನ್ನು ಹಾಕಿ ಬನ್ನಿ. ಖಂಡಿತವಾಗ್ಲೂ ಕೂಡ ಅವರು ನಿಮಗೆ ವಶೀಕರಣ ಆಗ್ತಾರೆ. 5 ಕವಡೆ ಎತ್ತಪ್ಪ ಅಂದರೆ ಏನು ಮಾಡೋದಂತ ನೋಡೋದಾದರೆ, ಮೊದಲನೇದಾಗಿ ಇದನ್ನು ಈ 5 ಕವಡೆ ಇದ್ದರೆ ಖಂಡಿತವಾಗ್ಲೂ ಕೂಡ 4 ಅಥವಾ ಹೆಚ್ಚು ಕವಡೆ ಇದ್ದಾಗ ಈ ಒಂದು ವಶೀಕರಣ ಸಾಧ್ಯ ಆಗ್ತದೆ. 4, 5 ಕವಡೆ ಇತ್ತಪ್ಪ ಅಂದರೆ ಖಂಡಿತವಾಗ್ಲೂ ಕೂಡ 5ನೇ ಕವಡೆಯನ್ನು ಅವರ ಮನೆಯ ಮುಂಭಾಗದಲ್ಲಿ ಹಾಕಿ, 6 ಕವಡೆ ಇತ್ತ ಅಂದರೆ ಹಿಂಭಾಗದಲ್ಲಿ ಇನ್ನೊಂದು ಕವಡೆ ಹಾಕಿ, ಹಾಗೂ 7 ಕವಡೆ ಇತ್ತ ಅಂದರೆ ಖಂಡಿತವಾಗ್ಲೂ ಕೂಡ ಮುಂಭಾಗದಲ್ಲಿ ಹಾಕಿ, 9 ಕವಡೆ ಹಾಕಿ. ಪ್ರಶ್ನೆ ನೋಡುವಂಥವರು ಈ ಮುಂದಿನ ಭಾಗದಲ್ಲಿ ಎಷ್ಟು ಕವಡೆ ಇದ್ದರೂ ಕೂಡ ನೀವು ಹಾಕ್ಕೊಂಡು ಹೋಗಿ ಒಂದು ವಶೀಕರಣವನ್ನು ಮಾಡಿಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ಖಂಡಿತವಾಗ್ಲೂ ಕೂಡ ಒಂದು ವಶೀಕರಣವನ್ನು ಮಾಡ್ಕೋಬೋದು. ನೀವು ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಕಷ್ಟ ಆಯ್ತಪ್ಪ, ಗೊತ್ತಾಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕೂಡ ನಮಗೆ ಒಂದು ಕರೆಯನ್ನು ಮಾಡಿ ಒಂದು ವಿಶೇಷವಾದಂತಹ ವಶೀಕರಣ ಯಂತ್ರವನ್ನು ನಿಮಗೆ ಕಳಿಸಿಕೊಡುವ ಮುಖಾಂತರ ಒಂದು ವಶೀಕರಣವನ್ನು ನಿಮಗೆ ಮಾಡಿಕೊಡ್ತೇವೆ ವೀಕ್ಷಕರೇ.
ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಕಡಿಮೆ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮನ್ನು ಬರ್ತಾ ಇದೆ, ಕರೆ ಮಾಡಿ, ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಡಿ ಅಂತ ಹೇಳ್ತಾ ಇಂದಿನ ಈ ಒಂದು ವಿಡಿಯೋವನ್ನು ಮುಗಿಸಿಕೊಳ್ಳೋಣ. ವೀಕ್ಷಕರೇ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.